ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು. ಅದು ಕರ್ನಾಟಕ PGCET M.Pharm ಮತ್ತು PharmD 2024-2025 ಅಪ್ಡೇಟ್ ಬಗ್ಗೆ. ಗೈಸ್, ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಆಲ್ರೆಡಿ ಫಸ್ಟ್ ರೌಂಡ್ ಮುಗ್ದಿದೆ CET. ಎಲ್ಲರೂ ನೀವು ಚಾಯ್ಸ್ ಎಂಟ್ರಿ ಕೂಡ ಮಾಡ್ಕೊಂಡಿದ್ದೀರಿ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಎಷ್ಟೊಂದು ಜನ ಚಾಯ್ಸ್ಗಳು ಮಾಡಿಕೊಂಡು ನೀವು ಆಲ್ರೆಡಿ ಕೂಡ ನಿಮ್ಗೆ ಇಷ್ಟ ಇರೋ ಕಾಲೇಜ್ ಸಿಕ್ಕಿದ್ರೆ ನೀವು ಆಲ್ರೆಡಿ ಜಾಯಿನ್ ಕೂಡ ಆಗಿದ್ದೀರಿ ಫಸ್ಟ್ ರೌಂಡಲ್ಲಿ. ಎಷ್ಟೊಂದು ಜನ ನೀವು ಸೆಕೆಂಡ್ ರೌಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀರಿ. ಫಸ್ಟ್ ರೌಂಡ್ ಸ್ಟೂಡೆಂಟ್ಸು ಇನ್ನೂ ಎಷ್ಟೊಂದು ಕಾಲೇಜಿಗೆ ಜಾಯ್ನ್ ಆಗಿಲ್ಲ. ಚಾಯ್ಸ್ 2, ಚಾಯ್ಸ್ 3 ಎಂಟ್ರಿ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದೀರಿ ಕಾಲೇಜಿಗೆ ಜಾಯ್ನ್ ಆಗದೆ. ಇನ್ನು 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 ಯಾರ್ಯಾರ್ದು ರ್ಯಾಂಕ್ ಅನೌನ್ಸ್ ಆಗಿಲ್ಲ ಅವರು ಸೆಕೆಂಡ್ ರೌಂಡ್ ರಿಸಲ್ಟ್ ಅಥವಾ ಸೆಕೆಂಡ್ ಲಿಸ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ನಾನು ಈ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಲಿಸ್ಟ್ ಅಥವಾ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಗೈಸ್. ಯಾವುದೇ PGCET ಮತ್ತು SSP ಸ್ಕಾಲರ್ಶಿಪ್ ಅಪ್ಡೇಟ್ ಇದ್ರೆ ನಾನು ಈ ಚಾನಲಲ್ಲಿ ಅವಾಗ ಅಪ್ಡೇಟ್ನ ಕೊಡ್ತಿರ್ತೀನಿ. ಯಾರಿಗೂ ಆದರೂ ನಿಮ್ಮ ಫ್ರೆಂಡ್ಸಿಗೆ ಈ ಚಾನಲ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಅವರಿಗೂ ಕೂಡ ಶೇರ್ ಮಾಡಿ ಗೈಸ್. ಬನ್ನಿ ಗೈಸ್, ನೋಡ್ತಾ ಹೋಗೋಣ. ಗೈಸ್, ನಿಮ್ಮೆಲ್ರಿಗೂ ಕಾಡ್ತಾ ಇರೋ ಪ್ರಶ್ನೆ, ವಾಟ್ ಅಬೌಟ್ ಸೆಕೆಂಡ್ ಲಿಸ್ಟ್ ಅಥವಾ ಸೆಕೆಂಡ್ ಲಿಸ್ಟ್ ಸ್ಟೂಡೆಂಟ್ಸ್? ಇದೊಂದು, ಮತ್ತೆ ಸೆಕೆಂಡ್ ಲಿಸ್ಟು ಬಿಡ್ತಾರಾ ಇಲ್ವಾ? ನೆಕ್ಸ್ಟು ಮತ್ತೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ, ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ KEAದವರು ಇದನ್ನ ಬಿಡ್ತಾರೆ ಅಂತ. ನಿಮ್ಗೆ ಎಷ್ಟೊಂದು ಜನಕ್ಕೆ ಡೌಟ್ಸ್ ಇದ್ದೇ ಇದೆ. ನನಗೆ ದಿನ ವಾಟ್ಸಪ್ಪಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕೂಡ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ. ಈ ಕ್ವಶನ್ಸ್ನ, ಸೆಕೆಂಡ್ ಲಿಸ್ಟ್ ಬಿಡ್ತಾರಾ ಇಲ್ವಾ, ಸೆಕೆಂಡ್ ಆಪ್ಷನ್ ಇರುತ್ತಾ ಇಲ್ವಾ, ನಾನು ಏನಾದರೂ ಮ್ಯಾನೇಜ್ಮೆಂಟಲ್ಲೇ ಸೇರ್ಕೊಬಿಡ್ಲಾ, CET ಬಿಟ್ಬಿಡ್ಲಾ, ಈ ಥರ ನೀವು ಎಷ್ಟೊಂದು ಜನ ಎಲ್ಲ ಕೇಳ್ತಾ ಇದ್ದೀರಾ. ಏನು ಅಂತಂದರೆ, ಬಂದಿರೋ ಮಾಹಿತಿ ಪ್ರಕಾರ ಏನು ಅಂತಂದರೆ ಸೆಕೆಂಡ್ ರೌಂಡು ಇರುತ್ತೆ, ಬಟ್ ಅವರು ಸ್ವಲ್ಪ ಲೇಟ್ ಮಾಡ್ತಿದ್ದಾರೆ, ನೆಗ್ಲಿಜೆನ್ಸಿ ಮಾಡ್ತಿದ್ದಾರೆ KEAದವರು. ಅದು ಬಿಟ್ಟರೆ ಇನ್ನೇನು ಇರಲ್ಲ. ಯಾವುದೇ ಕಾರಣಕ್ಕೂ ಸೆಕೆಂಡ್ ರೌಂಡ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೆಕೆಂಡ್ ರೌಂಡು ಇದ್ದೇ ಇರುತ್ತೆ, ಯಾರು ತಲೆ ಕೆಡಿಸ್ಕೊಬೇಡಿ. ಸೆಕೆಂಡ್ ರೌಂಡ್ ಇರೋದ್ರಿಂದನೇ ಅವ್ರು ನಿಮಗೆ ಚಾಯ್ಸಸ್ ಎಲ್ಲ ಕೊಟ್ಟು, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಎಲ್ಲ ಕೊಟ್ಟು ನಿಮಗೆ ಆಧಾರ ಆಪ್ಷನ್ ಕೊಟ್ಟಿದ್ದು. ಆ ಸೆಕೆಂಡ್ ರೌಂಡ್ ಇಲ್ಲ ಅಂತಂದಿರ ಆ ಆಪ್ಷನ್ನೇ ಇರ್ತಿರ್ಲಿಲ್ಲ. ಚಾಯ್ಸಸ್ ಎಲ್ಲ ಕೊಟ್ಟಿದ್ದೀರಾ, ನೀವು ಆಲ್ರೆಡಿ ಚಲನ್ ಫೀಸ್ ಎಲ್ಲ ಪೇಮೆಂಟ್ ಮಾಡಿದ್ದೀರಾ, ಕನ್ವೀನಿಯನ್ಸ್ ಫೀಸ್ ಎಲ್ಲ ಪೇಮೆಂಟ್ ಮಾಡಿರ 750. ಯಾವುದೇ ಕಾರಣಕ್ಕೂ ಸೆಕೆಂಡ್ ರೌಂಡ್ ಇರಲ್ಲ ಅಂತ ಹೇಳೋಕ್ಕಾಗಲ್ಲ, ಇದ್ದೇ ಇದೆ ಸೆಕೆಂಡ್ ರೌಂಡು, ಯಾರು ತಲೆ ಕೆಡಿಸ್ಕೊಬೇಡಿ. ಬಟ್ ಸ್ವಲ್ಪ ಪೇಷನ್ಸಲ್ಲಿ ವೆಯ್ಟ್ ಮಾಡಿ. CETಲಿ ಸೀಟ್ ತಗೋಬೇಕು ಅಂತಂದರೆ ಭಾಳ ಪೇಷನ್ಸ್ ಮುಖ್ಯ. ನಮಗೆ ಗೊತ್ತು, ಸ್ಟೂಡೆಂಟ್ಸ್ ಆದವ್ರಿಗೆ ಭಾಳ ಪೇಷನ್ಸ್ ಕಮ್ಮಿ. ಏನು ಅಂತಂದರೆ ಯಾವಾಗ ಬಿಡ್ತಾರೋ ಬಿಡಲ್ವೋ ಈ ಥರ ಆತಂಕ ಇರುತ್ತೆ. ಮತ್ತು ಸೀಟ್ಗಳೇನಾದ್ರು ಖಾಲಿ ಆಗೋದ್ರೆ ಮ್ಯಾನೇಜ್ಮೆಂಟಲ್ಲಿ ಸೀಟಲ್ಲೂ ಸೇರ್ಕೋಬೇಕು ಅಂತ ಭಾಳ ಕನ್ಫ್ಯೂಷನ್ ಇರುತ್ತೆ, ಸೇರ್ಕೊಳ್ಳೋದ ಬೇಡವಾ ಮ್ಯಾನೇಜ್ಮೆಂಟಲ್ಲಿ ಅಥವಾ ಅಂತ. ಯಾಕಂದರೆ ಸೀಟ್ಗಳು ಖಾಲಿ ಆಗೋದ್ರೆ ಮ್ಯಾನೇಜ್ಮೆಂಟಲ್ಲಿ ಕೂಡ ಸೀಟ್ಗಳು ಸಿಗಲ್ಲ. ಅದರಿಂದ ಎಷ್ಟೊಂದು ಜನಕ್ಕೆ ಆತಂಕ ಇದ್ದೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ವೆಯ್ಟ್ ಮಾಡಿ. KEAದವರು ಸ್ವಲ್ಪ ನೆಗ್ಲಿಜೆನ್ಸಿ ಜಾಸ್ತಿ ಫಾರ್ಮಸಿ ರಿಲೇಟೆಡ್ ಕೋರ್ಸಸ್ ಬಗ್ಗೆ. ಯಾವಾಗಲೂ ಸ್ವಲ್ಪ ನಿಧಾನ, ಲೇಟಾಗಿ ಮಾಡ್ತಾರೆ ಅವರು. ಬಟ್ ಸೆಕೆಂಡ್ ರೌಂಡ್ ಇದ್ದೇ ಇರುತ್ತೆ, ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ. ಮತ್ತೆ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಅದು ಆಲ್ಮೋಸ್ಟ್ 750 ಸೀಟ್ಸ್ ಇದೆ. ಈಗ ಫಸ್ಟ್ ರೌಂಡಲ್ಲಿ ಏನಿದ್ರು ಫಸ್ಟ್ ರ್ಯಾಂಕ್ ಲಿಸ್ಟಲ್ಲಿ 450, 500 ರ್ಯಾಂಕ್ ಮಾತ್ರ ಬಿಟ್ಟಿದ್ರು, ಇನ್ನು ಮಿಕ್ಕಿದ್ದು ಬಿಟ್ಟಿರಲಿಲ್ಲ. ಸೆಕೆಂಡ್ ರೌಂಡಲ್ಲಿ ಅದು ಬಿಟ್ಟೇ ಬಿಡ್ತಾರೆ ಸೆಕೆಂಡ್ ಲಿಸ್ಟಲ್ಲಿ. ಯಾರು ತಲೆ ಕೆಡಿಸ್ಕೊಬೇಡಿ, ಯಾಕಂದರೆ ಸೀಟ್ಗಳು ಇನ್ನೂ 200 ಸೀಟ್ ಮಿಕ್ಕುತ್ತೆ, 200, 250 ಸೀಟು. ಅದನ್ನ ಅವರು ವೇಸ್ಟ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಆದ್ದರಿಂದ ಅದನ್ನ ಬಿಟ್ಟೇ ಬಿಡ್ತಾರೆ, ಯಾರು ತಲೆ ಕೆಡಿಸ್ಕೊಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ. ನೀವು ಆಲ್ರೆಡಿ ಎಷ್ಟೊಂದು ಜನ CET ಅವ್ರಿಗೆ ಅಂದರೆ KEA ಅವ್ರಿಗೆ ಫೋನ್ ಟ್ರೈ ಮಾಡ್ತಾ ಇದ್ದೀರಾ. ಅವರು ಎತ್ತಲ್ಲ, ಎಲ್ಲೋ ಬೈ ಒಂದು ಚಾನ್ಸ್ ಅವ್ರು ಎತ್ತುತ್ತಾರೆ. ಒಂದೊಂದ್ಸಲಿ ಎತ್ತಿದ್ರು ಕೂಡ ಏನಂತಾರೆ ಅಂತಂದರೆ ಅವಾಗ ವೆಬ್ಸೈಟ್ ನೋಡ್ತಾ ಇರಿ, ಅಪ್ಡೇಟ್ ಮಾಡ್ತೀವಿ ಅಂತ ತಿಳಿಸ್ಕೊಡ್ತಾರೆ. ಎಷ್ಟೊಂದು ಜನ ನೀವು ಆಫೀಸ್ ಕೂಡ ವಿಸಿಟ್ ಮಾಡಿದ್ದೀರಾ. ಅವಾಗಲೂ ಅದೇ ಪ್ರಶ್ನೆ, ಏನು ಹೇಳೋಕ್ಕಾಗಲ್ಲ, ಬಟ್ ವೆಬ್ಸೈಟ್ನ ಚೆಕ್ ಮಾಡ್ತಾರೆ ಅಂತ ಹೇಳ್ತಾರೆ. ನನ್ನ ಪ್ರಕಾರ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸೆಕೆಂಡ್ ಲಿಸ್ಟು ಆದಷ್ಟು ಬೇಗ ಬಿಡ್ತಾರೆ. ಮತ್ತು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಕೂಡ ಆದಷ್ಟು ಬೇಗ ನಡೆಯುತ್ತೆ. ಸ್ವಲ್ಪ ನೆಗ್ಲಿಜೆನ್ಸಿ, ಸ್ವಲ್ಪ ಕೆಲಸ ಒತ್ತಡದಿಂದ ಅವ್ರು ಹಂಗೆ ಮಾಡ್ತಿದ್ದಾರೆ. ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ, ಯಾರು ಕೂಡ ಏನೋ ಅನ್ಕೋಬೇಡಿ. ಹಂಗಂದ್ರೆ ಬಿಟ್ಬಿಡೋದ CET ಸೀಟು ಅಂತೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ಕಷ್ಟಪಟ್ಟು ರ್ಯಾಂಕ್ ತೆಗ್ದಿರ್ತೀರಾ, ಸುಮ್ಮನೆ ವೇಸ್ಟ್ ಮಾಡ್ತೀರಾ, ಸ್ವಲ್ಪ ಅಮೌಂಟ್ನಾದ್ರು ಉಳಿಸ್ಬೋದು. ಅದರಿಂದ ವೆಯ್ಟ್ ಮಾಡಿ ಗೈಸ್, ಯಾರು ತಲೆ ಕೆಡಿಸ್ಕೊಬೇಡಿ. ಗೈಸ್, ಥ್ಯಾಂಕ್ ಯು ಫಾರ್ ಆಲ್ PGCET M.Pharm ಮತ್ತು PharmD ಅಪ್ಡೇಟ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದು ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮ್ ಕೂಡ ಇದೆ,
ಅದಕ್ಕೂ ಕೂಡ ಜಾಯಿನ್ ಆಗಿ, ಮತ್ತೆ ನಿಮ್ಗೆ ಯಾವ್ದಾರ ಫ್ರೆಂಡ್ಸ್ಗೆ ಗೊತ್ತಿಲ್ಲ ಅಂತಾನೆ ಚಾನಲ್ ಬಗ್ಗೆ ಅವ್ರು ಕೂಡ ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.